ರೇವಣ್ಣ ಪ್ರಜ್ವಲ್ ವಿರುದ್ಧ ಸಾಲು ಸಾಲು ಆರೋಪ, ಈ ಕಡೆ ಪ್ರಕರಣಗಳು ಕೂಡ ದಾಖಲಾಗಿದೆ. ಗಂಡ ಮಗನ ಕೇಸ್ನಿಂದ ಭವಾನಿ ರೇವಣ್ಣ ಅವರಿಗೆ ಕಾನೂನು ಕಂಟಕ ಎದುರಾಗಬಹುದಾ ಅನ್ನೋದು ಪ್ರಶ್ನೆ ಇದೆ. ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರು ಸಂತ್ರಸ್ತೆಯ ಮಗ ದೂರು ದಾಖಲು ಮಾಡುವಂತ ಸಂದರ್ಭದಲ್ಲಿ. ಸೊ ಹಾಗಾಗಿ ಅವರ ಬಂಧನ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಕಂಟಕ ಎದುರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 2 ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿದೆ. ಒಂದು ಲೈಂಗಿಕ ಕಿರುಕುಳದ ಆರೋಪ, ಮತ್ತೊಂದು ಕಿಡ್ನಾಪ್ ಕೇಸ್. ಪ್ರಕರಣದ ಸಂಬಂಧ ತೀವ್ರ ತನಿಖೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಭವಾನಿ ರೇವಣ್ಣಗೆ ನೋಟಿಸ್ ನೀಡಿದ್ದಾರಂತೆ ಎಸ್ಐಟಿ ಅಧಿಕಾರಿಗಳು. ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಅವರು ಕೂಡ ವಿಚಾರಣೆಗೆ ಹಾಜರಾಗಲೇಬೇಕು. ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಖಂಡಿತ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು. ಕಾರಣ 2 ಪ್ರಕರಣದಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಪಡೆದುಕೊಳ್ಳಲಾಗಿದೆ. ಇಂದು ಎಚ್.ಡಿ. ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಪ್ರಮುಖವಾಗಿ ಗಂಭೀರ ವಿಚಾರಣೆ ನಡೆಯುತ್ತೆ. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು, ಅದು ಅನಿವಾರ್ಯ ಎಚ್.ಡಿ. ರೇವಣ್ಣ ಅವರಿಗೆ. ಇಂದು ಅಸಲಿ ವಿಚಾರಣೆ ಶುರು ಮಾಡುತ್ತೆ ಎಸ್ಐಟಿ ಟೀಮ್. ಈಗಾಗಲೇ ನನಗೂ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಪ್ರಾಥಮಿಕ ವಿಚಾರಣೆಯ ಸಂದರ್ಭದಲ್ಲೇ ಎಚ್.ಡಿ. ರೇವಣ್ಣ ಅವರು ಇದೇ ಮಾತನ್ನ ಪದೇ ಪದೇ ಹೇಳ್ತಿದ್ದಾರೆ ಅಂತ. ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನ ಬಂಧಿಸಲಾಗಿದೆ. ಮಾಧ್ಯಮಗಳ ಮುಂದೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆ ಇದು. ಮಾಧ್ಯಮಗಳ ಮುಂದೆ ಅವರ ಬಂಧನದ ಬಳಿಕ ಕೊಟ್ಟಿರುವಂತ ರಿಯಾಕ್ಷನ್. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ ಎಸ್ಐಟಿ ತನಿಖೆ ಮಾಡ್ತಾ ಇರೋದು. ಸಂತ್ರಸ್ತೆಯ ಹೇಳಿಕೆ, 2ನೇ ಆರೋಪಿ ಹೇಳಿಕೆ ಇಟ್ಕೊಂಡು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ ಇವತ್ತಿನಿಂದ. ಈಗ ಆಲ್ರೆಡಿ ನಿನ್ನೆ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಿ ಮತ್ತೆ ಎಸ್ಐಡಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಹಾಗಾಗಿ ಇವತ್ತಿನಿಂದ ಗಂಭೀರ ವಿಚಾರಣೆ. ನಿನ್ನೆ ನ್ಯಾಯಾಧೀಶರ ಮನೆಗೆ ಹೋಗ್ತಾ ಇದ್ದಂತೆ ರೇವಣ್ಣ ಅವರು ಭಾವುಕರಾಗ್ಬಿಟ್ರು. ನ್ಯಾಯಾಧೀಶರ ಮುಂದೆ ಕೈ ಮುಗಿದುಕೊಂಡು ಹೋದ್ರಂತೆ ರೇವಣ್ಣ ಅವರು. ನಾನು ಯಾವುದೇ ಕಿಡ್ನಾಪ್ ಮಾಡಿಲ್ಲ, ತಪ್ಪು ಮಾಡಿಲ್ಲ, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ಅದನ್ನೇ ಹೇಳ್ಕೊಳ್ತಾ ನ್ಯಾಯಾಧೀಶರ ಮುಂದೆ ಭಾವುಕರಾಗಿ ನಿಂತಿದ್ರಂತೆ. ಮಹಿಳೆ ಅಪಹರಣ ವಿಚಾರದಲ್ಲಿ ನನ್ನ ತಪ್ಪಿಲ್ಲ ಅಂತ ಎಚ್.ಡಿ. ರೇವಣ್ಣ ಅವರು ಪದೇ ಪದೇ ಹೇಳಿದ್ದಾರೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವುಕರಾದ್ರು. ನ್ಯಾಯಾಧೀಶರ ಮುಂದೆ ಹಾಜರಾಗೋಕ್ಕೂ ಮುನ್ನ ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟರು. ಇದು ಯಾವುದೋ ಷಡ್ಯಂತ್ರದಿಂದ ನನ್ನ ಬಂಧನ ಆಗಿದೆ, ಇದರಲ್ಲಿ ನನ್ನ ತಪ್ಪಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಯಾವ್ಯಾವ ಆಯಾಮದಲ್ಲಿ ಸಾಗುತ್ತೆ, ಯಾವ್ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಗುತ್ತೆ? ಮತ್ತೊಂದು ಕಡೆ ನಿನ್ನೆ ಆಗಿರುವಂತಹ ಬೆಳವಣಿಗೆ, ಮೋಸ್ಟ್ಲಿ ರೇವಣ್ಣ ಅವರು ತುಂಬಾ ಭಾವುಕರಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಎಲ್ಲದರ ಕುರಿತು ಮಾಹಿತಿನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕೇಸ್ ದಾಖಲಾಯಿತು ಆಗಿನಿಂದಲೂ ಕೂಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಲ್ಲೋ ಒಂದು ಕಡೆ ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಒಂದು ದೊಡ್ಡ ಫ್ಯಾಮಿಲಿಯ ಮಗ, ಮತ್ತು ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರ ಮಗ, ಜೊತೆಗೆ ಅವರದೇ ಆದಂಥ ಒಂದು ಹೆಸರಿದೆ. ಅವರ ವಿರುದ್ಧ ಈ ರೀತಿಯಾದಂಥ ಒಂದು ಗಂಭೀರ ಆರೋಪ ಕೇಳಿಬರುತ್ತೆ. ಜೊತೆಗೆ ಅವರು ಅರೆಸ್ಟ್ ಆಗ್ತಾರೆ ಅಂದರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಮಾನಸಿಕವಾಗಿ ಕುಂದು ಹೋಗಿರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದು ಯಾವ ಮಟ್ಟಿಗೆ ಅಂದರೆ ಈಗಾಗಲೇ ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ನೀಡುವಂಥ ಕೆಲಸ ಮಾಡಿದ್ರು. ಜೊತೆಗೆ ನಿನ್ನೆ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಅವರನ್ನು ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಕಂಪ್ಲೀಟ್ ಆಗಿ ಭಾವುಕರಾಗಿದ್ರು. ಅಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ಕಿಡ್ನಾಪ್ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸುಮ್ಮನೆ ನನ್ನ ವಿರುದ್ಧ ಆರೋಪಗಳು ಕೇಳಿಬಂದಿದೆ ಅಂತೇಳಿ ಭಾವುಕರಾಗಿ ಜಡ್ಜ್ ಮುಂದೆ ತಮ್ಮ ಮನವಿಯನ್ನು ಎಚ್.ಡಿ. ರೇವಣ್ಣ ಅವರು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ಎಲ್ಲ ತನಿಖೆಯನ್ನು ಮುಗಿಸಿರುವಂಥ ಎಸ್ಐಟಿ ತಂಡ ಇವತ್ತಿನಿಂದ ಅಸಲಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಯಾಕಂದರೆ ಈಗಾಗಲೇ KR ನಗರದಲ್ಲಿ ದಾಖಲಾಗಿರುವಂಥ FIR ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಥಮಿಕವಾಗಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಿಕೊಂಡು ಒಂದು ರೌಂಡ್ ನಿನ್ನೆ ಕಂಪ್ಲೀಟ್ ಇಡೀ ದಿನ ಎಚ್.ಡಿ. ರೇವಣ್ಣ ಅವರ ವಿಚಾರಣೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದರು. ಈಗ ಈ ಒಂದು ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಪಾತ್ರ ಏನಿದೆ ಅನ್ನೋದನ್ನು
ತನಿಖೆ Okay, ಮಾಡುವಂತ ಮಾದೇಶ್. ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಈಗಾಗಲೇ HD ರೇವಣ್ಣರವ್ರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದೊಂದೇ, ನನಗೂ ಕೂಡ ಇದಕ್ಕೂ ಕೂಡ ಸಂಬಂಧ ಇಲ್ಲ, ಇದೊಂದು ಷಡ್ಯಂತ್ರ ಅಂತಲೇ ತನಿಖಾಧಿಕಾರಿಗಳ ಮುಂದೆ ಕೂಡ ಅಧಿಕಾರಿಗಳ ವಿಚಾರಣೆ ಯಾವ ರೀತಿ ಸಾಗುತ್ತೆ ಅಂತ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.